ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗೋಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗೋಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ಊರೊಂದು ಏತಕ್ಕೆ ಬೇಕು, ಮನೆಯೊಂದು ಏಕಿರಬೇಕು. ಎಲ್ಲಿರಲಿ ನಮ್ಮ ಊರದೆ, ನಮಗಿನ್ನು ಯಾರ ಹಂಗಿದೆ. ಬಾಳೆಲ್ಲ ಆನಂದ ಒಂದೇ, ನೂರೆಂಟು ಮಾತುಗಳೇಕೆ, ನೂರಾರು ಆಸೆಗಳೇಕೆ. ಎದುರಲ್ಲಿ ನೀನು ನಿಂತರೆ ಕಣ್ಣಲ್ಲಿ ಕಣ್ಣು ಬೆರೆತಿದೆ, ನಾನಿಂದು ಹೊಸ ಲೋಕ ಕಂಡೆ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗೋಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಏನೆಂದು ಕೇಳದು ನಮಗೆ, ಬೇರೇನು ಬೇಡವು ನಮಗೆ. ಒಲವೊಂದೇ ನಮಗೆ ದೇವರು, ಇನ್ಯಾರೂ ನಮಗೆ ಕಾಣರು. ನಮಗಿನ್ನು ಸರಿಸಾಟಿ ಯಾರು. ಎಂದೆಂದೂ ಮುಗಿಯದೇ ಇರಲಿ ಈ ಪಯಣ, ಸಾಗುತ್ತಲಿರಲಿ. ನಗು ನಗುತ್ತಾ ಹೀಗೆ ಬಾಳುವ, ಒಂದಾಗಿ ಮುಂದೆ ಹೋಗುವ, ಹಾಯಾಗಿ ಜೊತೆಯಾಗಿ ನಾವು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗೋಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನಿನ್ನ ದೂರ ಮಾಡಲು ಎಂದೂ ಆಗೋಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನನ್ನ ಸಾಂಗ್ ಕೇಳ್ತಾ ಇದ್ದೀರಾ, ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ, ಎಲ್ಲರೂ ಹೊಸ್ದಾಗಿ ನನ್ನ ವಿಡಿಯೋಸ್ಗಳು ನೋಡಿ ಸಾಂಗ್ಗಳು ಕೇಳಿ. ಮತ್ತು ಯಾರು ಆಡ್ಕೋಬೇಡಿ, ನಾನು ಆಡಿದಂಥ ಸಾಂಗ್ಗಳಲ್ಲಿ ಕಂಠ, ರಾಗ, ತಾಳ, ಮೇಳಗಳಲ್ಲಿ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು, ತಣ್ಣೀರು ಬಟ್ಟೆಗೆ ತಣ್ಣಗೆ ಮಾಡಿಕೊಂಡು ಎಲ್ಲರೂ ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್. ಇನ್ನೊಂದು ಏನಪ್ಪ ಅಂದರೆ, ಯಾರೆಲ್ಲ ನನ್ನ ಸಾಂಗು ಮತ್ತು ವಿಡಿಯೋ ನೋಡ್ತೀರಾ ಎಲ್ಲರೂ ಫುಲ್ಲು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್. ಈ ಮೂವಿ ಬಂದು ಆಪ್ತಮಿತ್ರ ಅಂತ, ಇದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ದ್ವಾರಕೀಸು ಈಗೆಲ್ಲ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನೋದು ನೋಡ್ತಿಲ್ಲ ಫ್ರೆಂಡ್ಸ್. ನಾವು ಕಳ್ಕೊಂಡು ದುಃಖರಾಗಿದ್ದೀವಿ. ಅವರ ಮಾಡಿದಂಥ ಸ್ಟೋರೀಸ್ಗಳಲ್ಲಿ, ಯಾವುದೇ ಮೂವಿಗಳಲ್ಲಿ ಸಾಂಗೇ ಆಗಿರ್ಬೋದು, ಸ್ಟೋರೀಸ್ಗಳಾಗ್ಬೋದು, ಹೇಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಳೆ ಸ್ಟಾರ್ ನಟ ಅವರು ಅಂತ ನಾವು ಹೇಳ್ತೀನಿ ಫ್ರೆಂಡ್ಸ್. ನಾವು ಕಳ್ಕೊಂಡು ಭಾರಿ ತುಂಬ ದುಃಖದಲ್ಲಿ ಇದ್ದೀವಿ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಾವು ಹಳೆ ಸಾಂಗ್ ಮತ್ತು ಹಳೆ ಸಾಂಗ್ಸ್ಗಳು ಮತ್ತು ಹಳೆ ಸ್ಟೋರಿ ಮೂವಿಗಳು ಯಾವತ್ತೂ ಮರೆಯೋಕ್ಕಾಗಲ್ಲ. ಓಕೆನಾ, ನೋಡಿದ್ದನ್ನು ನಾವು 100 ಸಲ ನೋಡ್ತಾ ಇರ್ತೀವಿ, ಯಾಕೆಂದರೆ ಬೇಜಾರಾಗೋದಿಲ್ಲ. ಯಾಕೆಂದರೆ ಅವರೆಲ್ಲ ಇಲ್ಲ, ಅವ್ರು ಮಾಡಿದಂಥ ಅವಾಗ ಫೈಟಿಂಗ್ಗಳಾಗಿರ್ಬೋದು, ಏನಾಗಿರ್ಬೋದು, ಹೇಗೆಲ್ಲ ಮಾಡಿದ್ರು ಗೊತ್ತಾ.